ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನದ ಉದ್ಘಾಟನೆಗೆ 9 ದಿನಗಳು ಬಾಕಿ ಇದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಒಂದು ಕಡೆ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆ ಅಯೋಧ್ಯೆಯಲ್ಲಿರುವಂತಹ ಶ್ರೀರಾಮಚಂದ್ರ ಪ್ರಭು ದೇವಸ್ಥಾನಕ್ಕೂ ಕರ್ನಾಟಕದ ದಾವಣಗೆರೆಗೂ ಕೂಡ ಒಂದು ವಿಶೇಷ ನಂಟಿದೆ. ಏನದು? ಬನ್ನಿ ನೋಡ್ಕೊಂಡು ಬರೋಣ. ಅಯೋಧ್ಯೆಗೂ ಕರ್ನಾಟಕಕ್ಕೂ ಇದೆ ನಂಟು. ಗಮನ ಸೆಳೆದ ಹರಿಹರದ ರಾಮ ಮಂದಿರ. ಹರಿಹರದ ತುಂಗಾಭದ್ರಾ ನದಿ ತಟದಲ್ಲಿರುವ ಸದ್ಗುರು ಸಮರ್ಥ ನಾರಾಯಣ ಆಶ್ರಮದಲ್ಲಿರುವ ರಾಮ ಮಂದಿರ ಇದೀಗ ಹಲವು ಚರ್ಚೆಗಳನ್ನ ಹುಟ್ಟುಹಾಕಿದೆ. ಭಾರತದ ಮೇಲೆ ಬಾಬರ್ ದಾಳಿ ಮಾಡಿದ ಸಂದರ್ಭದಲ್ಲಿ ಅಯೋಧ್ಯೆ ರಾಮ ಮಂದಿರದಲ್ಲಿನ ಮೂಲ ವಿಗ್ರಹಗಳು ಅಲ್ಲಿಂದ ಸ್ಥಳಾಂತರಗೊಂಡವು ಅನ್ನೋದು ಇತಿಹಾಸ. ಸ್ಥಳಾಂತರಗೊಂಡ ರಾಮ, ಲಕ್ಷ್ಮಣ ಹಾಗೂ ಸೀತೆಯ ಮೂರ್ತಿಗಳನ್ನ ದಕ್ಷಿಣ ಭಾರತಕ್ಕೆ ತರಲಾಯಿತು ಅನ್ನೋದಕ್ಕೆ ಕೆಲ ದಾಖಲೆಗಳಿವೆ. ಆ ಮೂರ್ತಿಗಳನ್ನ ಅಲ್ಲಿನ ಪುರೋಹಿತರು ಸಮರ್ಥ ನಾರಾಯಣ ಮಹಾರಾಜರ ಪೂರ್ವಿಕರಿಗೆ ಒಪ್ಪಿಸಿದ್ರು. ಇದೇ ಕಾರಣಕ್ಕೆ ನರ್ಮದಾ ನದಿ ತೀರದಿಂದ ತುಂಗಭದ್ರಾ ತೀರಕ್ಕೆ ತಂದಿದ್ದಾರೆ ಅನ್ನೋದು ಪ್ರತೀತಿ. ಶತಮಾನಗಳಿಂದ ಸಮರ್ಥ ನಾರಾಯಣ ಮಹಾರಾಜರ ಆಶ್ರಮದಲ್ಲಿ ಈ ಮೂರ್ತಿಗಳಿಗೆ ಪೂಜೆ ಸಲ್ಲಿಸಲಾಗ್ತಿದೆ. ಅಯೋಧ್ಯೆ ಮೂಲ ರಾಮ ಜನ್ಮಭೂಮಿಯ ವಿಗ್ರಹಗಳು ಇಲ್ಲಿದ್ದಾವೆ ಅಂತ ಮೊದಲಿಂದ ಒಂದು ಪ್ರತೀತಿ, ಈಗಿಂದಲ್ಲ, ನೂರಾರು ವರ್ಷಗಳಿಂದ ಅದು ಬಾಯಿ ಮಾತಲ್ಲೇ ಇತ್ತು. ಅದೊಂದು ಶಾಸನ ಕೂಡ ಉಂಟಿಲ್ಲಿ. ಅಂದರೆ ನಾರಾಯಣ ಮಹಾರಾಜರು ಅಂತೇಳಿ ತಪಸ್ವಿಗಳು ಇಲ್ಲಿ ಜೀವ ಸಮಾಧಿ ಆಗಿದ್ದಾರೆ. 1990ರಲ್ಲಿ ಜೀವ ಸಮಾಧಿ ಆದರು. ರಾಮಾಲಯ ನಿರ್ಮಾಣ ಮಾಡಿ ಇಲ್ಲಿ ಭೂಗತಾಗಿರ್ತಕ್ಕಂಥ ರಾಮ, ಲಕ್ಷ್ಮಣ, ಸೀತಾ ಮೂಲ ವಿಗ್ರಹಗಳನ್ನು ಹೊರಗೆ ತೆಗೆದು ಪುನರ್ ಪ್ರತಿಷ್ಠೆ ಮಾಡಿದರು ಅಂತ ಐತಿಹ್ಯ. ಹಿಂದೆ ಬಾಬರ್ ದೇವಸ್ಥಾನ ಧ್ವಂಸ ಮಾಡಿದಾಗ ಅಯೋಧ್ಯೆಯಲ್ಲಿ ಶಾಮಾನಂದ ಮಹಾರಾಜರು ಅಂಥೇಳಿ ಅಲ್ಲಿನ ಪುರೋಹಿತರು, ಸ್ಥಳ ಪುರೋಹಿತರು, ಅದನ್ನು ಅಟ್ಲೀಸ್ಟ್ ದೇವಸ್ಥಾನ ಹೋದ್ರೋಯ್ತು, ಅಟ್ಲೀಸ್ಟ್ ವಿಗ್ರಹನಾರು ಉಳಿಸ್ಕೊಂಡ್ರೆ ಧರ್ಮಕ್ಕೆ ಒಂದು ಕ್ಷೇಮ ಆಗುತ್ತೆ ಅನ್ನೋ ಉದ್ದೇಶದಿಂದ ಆ ವಿಗ್ರಹಗಳನ್ನ ಈ ಶಾಮಾನಂದ ಮಹಾರಾಜರು ಗುಪ್ತವಾಗಿ ತೆಗೆದುಕೊಂಡು ಬಂದು ದಕ್ಷಿಣ ದೇಶಕ್ಕೆ ತಗೊಂಡು ಬಂದರು ಅಂತ ಐತಿಹ್ಯ. ಇನ್ನು ಸಮರ್ಥ ನಾರಾಯಣ ಮಹಾರಾಜರು ಬಾಲ ಸನ್ಯಾಸಿಗಳಾಗಿ ನಂತರ ಸಂಸಾರಿಗಳಾದ್ರು. ಆಗಿನ ಕಾಲದಲ್ಲಿ ಇಡೀ ದೇಶ ಸುತ್ತಿ ಅಯೋಧ್ಯೆಗೂ 16 ಸರಿ ಸುತ್ತಾಡಿ ಬಂದಿದ್ರು. ಜುಲೈ 5, 1990ರಂದು ಇವರು ದೇಹ ತ್ಯಾಗ ಮಾಡಿದ್ರು. ವಿಶೇಷ ಅಂದ್ರೆ ಬಾಬ್ರಿ ಮಸೀದಿ ರಾಮ ಮಂದಿರ ಸಂಘರ್ಷದಲ್ಲಿ ಇಲ್ಲಿನ ಸಮರ್ಥ ನಾರಾಯಣ ಮಹಾರಾಜರು ಓರ್ವ ಪ್ರತಿವಾದಿ ಆಗಿದ್ರು. ಇನ್ನು ಈ ಆಶ್ರಮದಲ್ಲಿ ಇರುವ ಮೂರ್ತಿಗಳು ಇದು ಚರಮೂರ್ತಿಗಳಾಗಿದ್ದು ಅಯೋಧ್ಯೆಯಲ್ಲಿ ಸ್ಥಿರ ಪೀಠದ ಮೂರ್ತಿಗಳಾಗಿವೆ ಅಂತ ಇತಿಹಾಸ ಇದೆ. ಸದ್ಗುರು ಸಮರ್ಥ ನಾರಾಯಣ ಮಹಾರಾಜರು ಇದ್ದಾರಲ್ಲ, ಅಲ್ಲಿ ಕೂತ್ಕೊಂಡಿದ್ದಾರಲ್ಲ ನಾರಾಯಣ ಮಹಾರಾಜರು, ಅವ್ರ ಕೈ ಕೊಟ್ಟಿದ್ದರು ಅವ್ರ ಶಿಷ್ಯರು ಪೂಜಾರಿ, ಅವರು ಇಲ್ಲಿ ಸ್ಥಾಪಿತ ಮಾಡಿದ್ದರು. ಅದು ಅಲ್ಲಿಂದ ಈ ಕಾಲ ತಕ್ಕ ಇದು ದಕ್ಷಿಣ ಭಾರತ ದೇಶಕ್ಕೆ ಎರಡನೇ ಅಯೋಧ್ಯ ಅಂತ ಎಲ್ಲರೂ ಮಹಾರಾಜ ಇದು ನೋಡ್ರಿ, ಇಲ್ಲಿ ಅಯೋಧ್ಯ ರಾಮ ಜನ್ಮಭೂಮಿ, ಇಲ್ಲಿ ವಿಗ್ರಹ ಸ್ಥಾಪಿಸಿದ್ರು. ಅದು ಜరుగుತ್ತಾ ఉంది. ಇದು ನಿತ್ಯವೂ ಜರುగే ಪನಿ. ಇನ್ನು ಜನವರಿ 22ಕ್ಕೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಆ ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇದೆ. ಪುನೀತ್, ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ. ಕನ್ನಡಕ್ಕಾಗಿ ಕರವೇ ಅಧ್ಯಕ್ಷ ನಾರಾಯಣಗೌಡರು ಕನ್ನಡದ ನಾಮಫಲಕದ ವಿಚಾರಕ್ಕೆ ಹೋರಾಟ ಮಾಡಿದ್ದು. ಒಂದಾದ್ಮೇಲೊಂದು ಸಂಕಷ್ಟಗಳು ಎದುರಾಗ್ತಾ ಇದೆ. ಕರವೇ ನಾರಾಯಣಗೌಡರು ಜೈಲಿನಿಂದ ಮುಕ್ತಿ ಪಡೆದಿದ್ರು ಕೂಡ ಬೆಂಗಳೂರು ಪೊಲೀಸರ ಕಾಟ ತಪ್ಪೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಚಿಕ್ಕಜಾಲ ಸೇರಿ ಈಶಾನ್ಯ ವಿಭಾಗದ ಬೇರೆ ಬೇರೆ ಠಾಣೆಗಳಲ್ಲಿರುವಂತಹ ಉಳಿದ ಕೇಸ್ಗಳಲ್ಲಿ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಬರಕ್ಕೆ ಹೇಳ್ತಾ ಇದ್ದಾರಂತೆ. ಕರ್ನಾಟಕದಲ್ಲಿ ಕನ್ನಡ ನಾಮಫಲಕ ಕಡ್ಡಾಯದ ಹೆಸರಿನಲ್ಲಿ ಮಾಡಿದಂತಹ ಹೋರಾಟದಲ್ಲಿ ಅಂಗಡಿ ಮುಂಗಟ್ಟಿಗೆ ಕಲ್ಲು ಹೊಡೆದ ಆರೋಪದ ಮೇಲೆ ಜೈಲುವಾಸವನ್ನು ಅನುಭವಿಸಿ ರಿಲೀಸ್ ಆಗಿದ್ರು ನಾರಾಯಣಗೌಡರು. ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಮತ್ತವರನ್ನು ಬಂಧಿಸಿ ದಿನದ ಮಟ್ಟಿಗೆ ಜೈಲಿಗೆ ಕಳುಹಿಸಿದ್ರು. ಆ ಕೇಸ್ನಲ್ಲಿ ಜಾಮೀನು ಸಿಕ್ಕ ಬಳಿಕ ಹಳೆ ಕೇಸ್ನಲ್ಲಿ ಹಲಸೂರು ಗೇಟ್ ಪೊಲೀಸರು ಅರೆಸ್ಟ್ ಮಾಡಿ ಕೋರ್ಟಿಗೆ ಹಾಜರುಪಡಿಸಿದ್ರು. ಹಲಸೂರು ಗೇಟ್ ಪೊಲೀಸರು ಕೇಸ್ನಲ್ಲಿ ಜಾಮೀನು ಸಿಕ್ಕ ಬಳಿಕ ಮನೆಗೆ ಹೋಗಿದ್ರು. ಫೇಸ್ಬುಕ್ ಲೈವ್ ಬಂದಿದ್ರು. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಈಗ ಮತ್ತೆ ನಾರಾಯಣಗೌಡರಿಗೆ ತನಿಖೆ ಹೆಸರಿನಲ್ಲಿ ಪೊಲೀಸ್ ಠಾಣೆಗೆ ಅಲ್ದಾಡುವಂತೆ ಮಾಡಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರಂತೆ.